वरदान मांगूंगा ದೇವರಿಗೆ ಹೇಳ್ತಾರೆ ಭಗವಂತನೇ हर हार एक विराम है जीवन महासंग्राम है तिल मिलूंगा पर दया की भीख मांगूंगा नहीं वरदान मांगूंगा नहीं क्या हार में क्या जीत में मुद्दुर क्या हार में क्या जीत में संघर्ष के पथ पर जो भी मिले ये भी सही वो भी सही क्या हार में क्या जीत ಬಹಳ ಅದ್ಭುತವಾದ ಸಾಲುಗಳು. ನೆನಪಿಸಿದವನು ಬಸವಣ್ಣ, ನೆನಪಿಸಿದವನು ಬಸವಣ್ಣ. ವಾಟ್ ವಾಸ್ ದಿ ಮೆಸೇಜ್ ಆಫ್ ಬಸವಣ್ಣ? ಬಸವಣ್ಣನ ಬದುಕಿನ ಸಂದೇಶ ಏನಾಗಿತ್ತು ಅಂತ ಕೇಳಿದ್ರೆ ಬಹಳ ಜನ ಹೇಳ್ತಾರೆ ಕಲ್ಯಾಣ ಕಟ್ಟಿದ್ರು, ಮತ್ತೆ ಮುಂದುವರೆದು ಮತ್ತು ಹೊಸ ಹೋರಾಟ ಶುರುವಾಗಿದೆ, ಲಿಂಗಾಯತ ಮತಸ್ಥಾಪನೆ ಮಾಡಿದರು, ಏನೇನು. ಆದರೆ ನನಗೆ ಬಸವಣ್ಣ ಅರ್ಥ ಆಗೋದು ಒಂದೇ ಸಾಲಿನಲ್ಲಿ, ಸಂಘರ್ಷಕ್ಕೆ ಪಥ ಪರ್ ಜೋ ಭೀ ಮಿಲೆ ಯೇ ಭೀ ಸಹಿ ವೋ ಭೀ ಸಹಿ. ಬಸವಣ್ಣನ ಒಟ್ಟು ಬದುಕಿನ ಉದ್ದೇಶ, ಬರಹದ ಉದ್ದೇಶ, ರಾಜಕಾರಣದ ಉದ್ದೇಶ ಏನಾಗಿತ್ತು ಅಂದ್ರೆ ಈ ಬದುಕು ಅಂದ್ರೆ ಇಷ್ಟು ಮತ್ತು ಹೀಗೆ ಇದ್ದೆನಯ್ಯ ನೀ ನಿಲ್ಲಿಸಿದಂತೆ ಅನ್ನುವ ಒಂದು ಸಾಲಿದೆ ಅಲ್ಲ. ಬಸವನ ಬಾಗೇವಾಡಿಯಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಯಾವ ಬಸವಣ್ಣ ಯಾವ ಸಮಾಜದ ಕಲ್ಪನೆಯನ್ನ ಕಟ್ಟಿದ್ದಲ್ಲ, ಯಾರು ಮುಂದೆ ಬರಬೇಕು ಅಂತ ಆಶಿಸಿದ್ದನಲ್ಲ, ಆ ಒಂದು ಆಶಯದ ಸ್ಥಾಪನೆ ಆಗ್ತದೆ. ಯಾವುದು ಅಂದರೆ ಹೆಣ್ಣು ಮಗು ಒಂದು ಕಾವ್ಯ ಕಟ್ಟೋದಿದೆಯಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಮೆಸೇಜ್. ಅನುಭವ ಮಂಟಪ ಜಗತ್ತಿನ ಪ್ಲೇಟೋನ ಡೆಮಾಕ್ರಸಿಯ ಸ್ಟ್ರಕ್ಚರ್ ಆಫ್ ದಿ ಡೆಮಾಕ್ರಸಿ, ಸಾಕ್ರಾಟಿಸನ ಸಂವಾದಗಳು, ಅರಿಸ್ಟಾಟಲ್ನ ಚಿಂತನೆಗಳು, ಇವೆಲ್ಲವನ್ನ ಮೀರಿದ ಒಂದು ದೊಡ್ಡ ಪ್ರಯತ್ನ ಮತ್ತು ದೊಡ್ಡ ಸಾಕ್ಷಾತ್ಕಾರ ಯಾವುದಿದ್ರೆ ಅದು ಬಸವಣ್ಣ ನಿರ್ಮಿಸಿದ. ಅಲ್ಲಿ ಜಾತಿ ಮತ ಪಂಥ ಹೆಣ್ಣು ಗಂಡು ಅಂತಕ್ಕಂಥವನ್ನು ಮರೆಸಿ ಎಲ್ಲರನ್ನ ಒಂದು ವೇದಿಕೆ ಮೇಲೆ ನಿಲ್ಲಿಸ್ತಕ್ಕಂಥ ಒಂದು ಪ್ರಯತ್ನ ಭಾರಿ ಆಶ್ಚರ್ಯ ಅಂದರೆ 18 ವರ್ಷದ ಹುಡುಗಿನೂ ಅಲ್ಲೇ ಇದ್ದಾರೆ, ಮಹಿಳೆಯರು ಅಲ್ಲೇ ಇದ್ದಾರೆ. 60, 70, 50, 30, 40 ನಮ್ಮ ಏಜ್ ಪ್ರಕಾರ ನಾವು ಇದ್ದೇವೆ. ಸಂಸ್ಕೃತಿ ಯಾವುದು, ಶಿಕ್ಷಣ ಯಾವುದಂದ್ರೆ ಯಾವುದಕ್ಕೆ ಮತ್ಸರ ಇಲ್ಲ, ಯಾವುದಕ್ಕೆ ಮತ್ಸರ ಇಲ್ಲ, ಯಾವುದು ಪ್ರತಿಭೆಯಾಗಿದೆಯೋ ಅದು ಎಲ್ಲಿದ್ದರೂ ಕೂಡ ಕಟ್ಟಿಕೊಡುವುದೇ ಬಸವಣ್ಣ ಪಟ್ಟ ಬಹಳ ದೊಡ್ಡ ಸಂದೇಶ. ಇಟ್ ಹ್ಯಾಪನ್ಸ್ ಇನ್ ಇಂಡಿಯಾ. ನನಗೆ ಬಹಳ ದೊಡ್ಡ ಒಂದು ಹುಡುಕಾಟ ಇದೆ. ಹೊರಗಡೆ ಒಂದು ಪುಸ್ತಕ ಇದೆ, ಹೋಗ್ತಕ್ಕಂಥ ಗಮನಿಸಬೇಕು. ಮನುಷ್ಯ ಮರವಾಗಬೇಕು ಒಂದು ಪುಸ್ತಕ ಇದೆ. ಅದರ ಬರೆದವನು ಜಾನ್ ಕೀಟ್ಸ್. 23 ವರ್ಷ 6 ತಿಂಗಳು 8 ದಿನ ಬದುಕಿದ ಜಗತ್ತಿನ ಅತ್ಯಂತ ಸಣ್ಣ ವಯಸ್ಸಿನ ಕವಿ ಜಾನ್ ಕೀಟ್ಸ್ ಅಂತೇಳಿ ಹೇಳ್ತೇವೆ. ಆನಂತರ ನೆನಪಿಸಿಕೊಂಡ್ರೆ ಮಹಾರಾಷ್ಟ್ರದಲ್ಲಿ ಜ್ಞಾನದೇವರನ್ನ 19 ವರ್ಷಕ್ಕೆ ಜ್ಞಾನೇಶ್ವರವನ್ನು ಬರೆದ ಅಂತೇಳಿ ನೆನಪಿಸಿಕೊಳ್ತೇನೆ. ಕಲ್ಯಾಣದ ವಿಚಾರ ಬಂದಾಗ ಅಕ್ಕ ಮಾಡಿ ಎಂಟನೇ ಅನುಭವ ಮಂಟಪ ಆಗ್ತಿತ್ತು. ಆದರೆ ಅವರೆಲ್ಲರ ರೆಕಾರ್ಡನ್ನ ಬ್ರೇಕ್ ಮಾಡಿ ಒಬ್ಬ ಹುಡುಗಿ ಬಸವಣ್ಣ ಬಾಗೇವಾಡಿಯಲ್ಲಿ ದ ಅನ್ಬಿಗನ್ಸಿ ಅಂತಕ್ಕಂಥ ಒಂದು ಪುಸ್ತಕ ತರ್ತಾರಲ್ಲ, ಇದು ಯಾವ ದಾಖಲಾತಿಗೆ ಸೇರಿತು? ಇದು ಯಾವ ದಾಖಲಾತಿಗೆ ಸೇರಿತು? ಮಗಳನ್ನು ಮದುವೆ ಮಾಡಿ ಬಹಳ ಸಂಭ್ರಮಿಸಿರ್ತಕ್ಕಂಥ ತಂದೆಗಳಿದ್ದಾರೆ. ಮದುವೆ ಮಾಡಿದ ಪುಣ್ಯಕ್ಕೋ ಕರ್ಮಕ್ಕೋ ಒಂದು ಮಗುವನ್ನು ಹೆತ್ತು ಕೊಟ್ಟು ಅಜ್ಜನನ್ನ ಮಾಡಿರ್ತಕ್ಕಂಥ ಹೆಣ್ಮಕ್ಳು ಇದ್ದಾರೆ, ಅಪ್ಪನನ್ನ ಅಜ್ಜ ಮಾಡಿರ್ತಕ್ಕಂಥ ಹೆಣ್ಮಕ್ಳು. ಆದ್ರೆ ಒಬ್ಬ ತಂದೆಯ ಬೌದ್ಧಿಕ, ಒಬ್ಬ ತಂದೆಯ ಸಾಂಸ್ಕೃತಿಕ, ಒಂದು ತಂದೆಯ ಸಾಹಿತ್ಯಿಕ ವಾರಸುದಾರಿಕೆಯನ್ನ
ಮುಂದುವರಿಸಿಕೊಳ್ತಕ್ಕಂಥ ಹೆಣ್ಣು ಮಕ್ಕಳು ಎಷ್ಟು ಜನ ಇದೆ? ದಟ್ ಹ್ಯಾಸ್ ಟು ಬಿ ಎ ಕ್ವೆಶ್ಚನ್. ಈ ದೇಶದ ಅಪರೂಪದ ಪ್ರಧಾನಿಗಳಲ್ಲಿ ಪಂಡಿತ್ ನೆಹರು ಕೂಡ ಒಬ್ಬರು. ಅವರ ಮಗಳನ್ನ ಶಿಕ್ಷಣಕ್ಕಾಗಿ ಎಲ್ಲಿ ಕಳಿಸಬೇಕು ಅಂತ ವಿಚಾರ ಮಾಡಿದಾಗ ಅವರು ಶಾಂತಿನಿಕೇತನವನ್ನು ಆಯ್ಕೆ ಮಾಡಿದ್ರು. ಆದರೆ ಟ್ಯಾಗೂರು ನಿಮ್ಮ ಮಗಳಿಗೆ ನಮ್ಮ ಶಾಂತಿನಿಕೇತನದಲ್ಲಿ ಅಡ್ಮಿಷನ್ ಇಲ್ಲ ಅಂತ ಹೇಳಿ. ಯಾಕೆ? ಪ್ರಧಾನಮಂತ್ರಿಗಳ ಮಕ್ಕಳಿಗೆ ನಮ್ಮ ಅಡ್ಮಿಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬುದ್ಧಿ ದೀಪ ತಗೊಂಡು, ಚಾಪೆ ಹಿಡ್ಕೊಂಡು, ಪೆಟ್ಟಿಗೆ ತಗೊಂಡು ಬಂದು ಶಿಕ್ಷಣ ಮಾಡಬೇಕು. ಶಾಂತಿನಿಕೇತನದಲ್ಲಿ ಅವುಗಳನ್ನು ಪಾಲಿಸುವ ವ್ಯವಧಾನ ಇರತಕ್ಕಂಥದ್ದು ಮಾತ್ರ. You are a Prime Minister of India. Why don't you go for some other institutes where you can grow up your child luxuriously? ಅವಾಗ ನೆಹರು ಅದ್ಭುತವಾದ ಉತ್ತರವನ್ನು ಕೊಟ್ಟು, ನನ್ನ ಮಗಳು ಬರೀ ಮಗಳಾಗಬೇಕಿಲ್ಲ, ಅವಳು ಭಾರತೀಯ ಮಗಳಾಗಬೇಕಾಗಿದೆ. ಅದಕ್ಕಾಗಿ ನಾನು ಅವಳನ್ನು ಶಾಂತಿನಿಕೇತನಕ್ಕೆ ಕಳಿಸ್ತೇನೆ. ಐ ಆಮ್ ಟಾಕಿಂಗ್ ಇರ್ರೆಸ್ಪೆಕ್ಟ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್. ರಾಜಕೀಯವನ್ನು ಬದಿಗಿಟ್ಟು ಈ ದೇಶದಲ್ಲಿ ಎಂತೆಂಥ ತಂದೆಗಳು, ಎಂತೆಂಥ ತಾಯಿಗಳು, ಎಂತೆಂಥ ಮಕ್ಕಳು ಘಟಿಸಿದ್ರು ಆಗುವುದನ್ನು ಈ ವೇದಿಕೆ ಮೂಲಕ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ನೋಡಿ, ಈ ಪುಸ್ತಕ ಮೊದಲ ಬಾರಿಗೆ ನನ್ನ ಹತ್ರ ಬಂತು. ಇದು ಬಹುತೇಕ ಈ ಸಂದರ್ಭದ ಅತ್ಯಂತ ಚಿಕ್ಕ ಪುಸ್ತಕ. ಎಷ್ಟು ಪೇಜ್ ಇದೆ? ಹಾಗೆ ಇದು 32 ಪೇಜಸ್, 32 ಪುಟಗಳ ಅತ್ಯಂತ ಚಿಕ್ಕ ಪುಸ್ತಕ. ಆದರೆ ಟೈಟಲು ಅತ್ಯಂತ ದೊಡ್ಡದಾಗಿರೋದು, ದ ಅನ್ರಿಟನ್ ಸೀ, ಬರೆಯಲಾಗದ ಸಮುದ್ರ. ಖಂಡಿತವಾಗಿಯೂ ಕೂಡ. ಆದರೆ ನನಗೆ ಇಲ್ಲಿ ಅನೇಕ ಕವಿತೆಗಳು ಆಶ್ಚರ್ಯವನ್ನು ಹುಟ್ಟಿಸಿದ್ದಾವೆ. ಅವಳ ವಯಸ್ಸು, ಅವಳ ಬರೆದ ಪುಸ್ತಕ, ಅವಳು ಇಟ್ಟಿರ್ತಕ್ಕಂಥ ಶೀರ್ಷಿಕೆ, ಇದು ನನಗೆ ಭಯಂಕರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಉಂಟಾಗಿದೆ. ಪ್ರತಿಭೆಗೆ ವಯಸ್ಸಾಗಬೇಕಂತೇನಿಲ್ಲ. ನಾನು ಬಹಳ ವಯಸ್ಸಾಗಿಬಿಟ್ರೆ ನನಗೆ ಬಹಳ ದೊಡ್ಡದ ಆಲೋಚನೆ ಮಾಡ್ತಾರೆ ಯಾರಾದ್ರೂ ಇದ್ದರೆ ಅದು ತಪ್ಪು ಕಲ್ಪನೆ. ಆದರೆ ಬೆಳಕು ಎಲ್ಲಿದ್ರೂ ಕೂಡ ತೂರಿಕೊಂಡು ಬರ್ತದಕ್ಕೆ ಇಂಥ ಕಥೆಗಳು ಸಾಕ್ಷಿ ಆಗ್ತದೆ. ಇದು ಬಹಳ ಚಿಕ್ಕ ಪುಸ್ತಕ ಆಗ್ತದೆ. ಅನೇಕರಿಗೆ ಕಲ್ಪನೆ ಇದೆ, ದಪ್ಪ ಪುಸ್ತಕ ಬರೆದ್ರೆ ದೊಡ್ಡ ಸಾಹಿತಿ, ಸಣ್ಣ ಪುಸ್ತಕ ಬರೆದ್ರೆ ಸಣ್ಣ ಸಾಹಿತಿ. ಇದಕ್ಕಿಂತಲೂ ಚಿಕ್ಕ ಪುಸ್ತಕ ಓದಿದೆ ಇಂಡಿಯಾದಲ್ಲಿ. ಹೂವೆ ಮಾಯ ಬರೆದವರು ರಮಣ ಮಹರ್ಷಿಗಳು. ಜಗತ್ತಿನ ಅತ್ಯಂತ ಸಣ್ಣ ಪುಸ್ತಕಗಳಲ್ಲಿ ಒಂದು ಪುಸ್ತಕ ಹೂವೆ ಮಾಯ, 14 ಪೇಜ್ ಇದೆ. ಇದು 34 ಪೇಜ್. ನಮ್ಮ ಇಂಗ್ಲಿಷ್ ಒಬ್ಬ ಒಳ್ಳೆಯ ಕವಿ ಬಂದು ಅವರು ಎಲ್ಸಿ ರಿಟರ್ನಿಗೆ ಕಟ್ಟಿ ಚರ್ಚ್ ಯಾರೊಂದು ಪದ್ಯ ಬಂದರು, ಸ್ಮಶಾನ ಗೀತೆ. ಅದು ಅವನು ಬರೆದ ಒಟ್ಟು ಕವಿತೆಗಳ ಸಂಖ್ಯೆ ಕೇವಲ 14. ಇಲ್ಲಿರ್ತಕ್ಕಂಥ ಕವಿತೆಗಳ ಸಂಖ್ಯೆ ಹೆಚ್ಚು ಕಡಿಮೆ 30, 32, 25. To become a great man, you need not to write a big book, but you have to think big. You have to live big. ಅದು ನಿಮ್ಮ ಕಾವ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಎಂಥ ಕಾವ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ? ಒಂದು ಪುಸ್ತಕ ಕೈಯಲ್ಲಿ ಹಿಡಿದಾಗ ಅಕ್ಕಮಾದಿಗ 4 ಸಾಲುಗಳ ಕೈಯಲ್ಲಿ ಓಡ್ತಾ ಇದ್ದು ಹೇಳ್ತಾರೆ ಅವರು, ಅವಳ ವಯಸ್ಸೇನು, ಮಗುವಿನ ವಯಸ್ಸೇನು ನೋಡಿ ಯಾವ ವಾಚ್ ಯಾವ ಶಿಯರ್. ಅಕ್ಕಮಾದಿಗೆ ಇಂಥದೇ ಒಂದು ವಯಸ್ಸಿನಲ್ಲಿ ಒಂದು ವಚನ ಬರೆದರು. ಮದನಾರಿ ಎಂಬ ಮಳೆ ಮುಗಿಯಲು, ಶಿವಭಕ್ತಿ ಎಂಬ ತೊರೆ ಬರಲು, ಕಾಮನೇ ಅಂಬಿಗನಾದ ನೋಡ, ಕರ್ಮದ ಕಡಲು ನನ್ನನ್ನು ಎಳೆದೊಯ್ಯುವಾಗ ಕೈ ಹಿಡಿದು ಕಾಪಾಡುವ ತಂದೆ ಚೆನ್ನಮಲ್ಲಿಕಾರ್ಜುನ. ಎಲ್ಲ ಕಡೆಯೂ ಗೆಳೆಯನನ್ನಾಗಿಯೋ, ಸಂಗಾತಿಯನ್ನಾಗಿಯೋ, ಸಖನನ್ನಾಗಿಯೋ ನೋಡತಕ್ಕಂಥ ಅಕ್ಕಮಾದೇವಿ ಈ ವಚನದಲ್ಲಿ ಮಾತ್ರ ಹೇಳ್ತಾರೆ, ವಯಸ್ಸು ಇದು ವಯಸ್ಸಂತ ವಯಸ್ಸು ಬಂದ್ಬಿಟ್ಟಿದೆ. ಮದನಾರಿ ಎಂಬ ಮಳೆ ಬಂದಿದೆ, ಶಿವಭಕ್ತಿ ಎಂಬ ತೊರೆ ಬರಲು, ಕಾಮನೆ ಅಂಬಿಗನಲು. ಸೋ ಡಿಸ್ಟ್ರಾಕ್ಟಿಂಗ್ that there are many attractions before me. ವಿಷಯವೆಂಬ ಹಸುರನೆನ್ನ ಮುಂದೆ ತಂದಿರಿಸಿದೆಯ ಬಸವಣ್ಣ ಹೇಳ್ತಾರೆ. ಈ ಬದುಕು ಒಂದು ಕಡೆ ಆದರೆ ಆಕರ್ಷಣೆಗಳು ತುಂಬ. ಇಂಥ ಆಕರ್ಷಣೆಯ ಕಾಲಘಟ್ಟದಲ್ಲಿ ಭುವನ ಎಂ ಗುಳೇಗುಡ್ ಅದ್ಭುತವಾದ ಒಂದು ಕಾವ್ಯ ಸಂಕಲನವನ್ನು ಇವತ್ತು ಬಸವನಾಡಿನಲ್ಲಿ ಲೋಕಾರ್ಪಣೆಗೊಳಿಸಿದ್ದಾರೆ. ಇದರೊಳಗಿನ ಒಂದು ಪದ್ಯದ 4 ಸಾಲುಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾರೆ. ಕವಿತೆಯ ಹೆಸರು ಟ್ರಸ್ಟ್, ಪೇಜ್ ನಂಬರ್ 7. ನನಗಿದು ಈಗಲೂ ಕನ್ವಿನ್ಸ್ ಆಗಿಲ್ಲ. ಈಸ್ ಇಟ್ ದ ಪೋಯಮ್ ರಿಟನ್ ಬೈ ದ ಗರ್ಲ್
ನನ್ನ ಹತ್ರ ಯಾರೇ ನಾವು 100% ಇದನ್ನು ನಂಬಬೇಕಾಗಿದೆ. ಯಾಕೆಂದರೆ ಇದರ ಪ್ರೂಫ್ ಇದ್ದಿದ್ದವು ನಾನು, ಕವರ್ ಪೇಜ್ ಮಾಡ್ಬೋದು ನಾನು. ಈ ಕವಿತೆ ಮೊದಲಿಗೆ ಬಂದದ್ದು ನನಗೆ. ಸೊ ಐ ಆಮ್ ದ ಗ್ರೇಟ್ ಎವಿಡೆನ್ಸ್ ಫಾರ್ ದಿಸ್ ಪೊಯೆಟ್ರಿ. ಇಲ್ಲಿ 4 ಸಾಲುಗಳಿವೆ. ನಾಟ್ ಎವ್ರಿ ಹ್ಯಾಂಡ್ ದಟ್ ಹೋಲ್ಡ್ಸ್ ಯು ಟೈಟ್, ಬಿಗಿದ ಕೈಗಳನ್ನೆಲ್ಲ ನಂಬಬೇಕು. ಟ್ರಾನ್ಸ್ಲೇಷನ್ ಮಾಡಿದ್ರೆ ಓಕೆ, ಮದುವೆಗಳನ್ನು ಬಹಳ ಗಟ್ಟಿಯಾಗಿ ಇಟ್ಕೊಂಡ್ರು ಅಲ್ವಾ? ಹೊಸದಾಗಿ ಮದುವೆ ಆದಾಗಂತೂ ಬಸ್ನಲ್ಲಿ ಆ ಸೈಡ್ ಏನಾದರೂ ಹೆಂಡತಿ ಕೂತಿದ್ರೆ ಆ ಸೈಡ್ ಒಂದು ಕೈ ಹಾಕ್ಬಿಡ್ತೀವಿ, ಯಾರಾದರೂ ಟಚ್ ಮಾಡಿದ್ದಾರೆ. ಬಟ್ ದಿಸ್ ಗರ್ಲ್ ಸೇಸ್ ನಾಟ್ ಎವ್ರಿ ಹ್ಯಾಂಡ್ ದಟ್ ಹೋಲ್ಡ್ಸ್ ಯು ಟೈಟ್ ವಿಲ್ ಗೈಡ್ ಯು ವೆಲ್ ಆರ್ ಟ್ರೀಟ್ ಯು ರೈಟ್. ನೋಡಿ, ಹಿಡಿದ ಕೈಗಳೆಲ್ಲ ಗಟ್ಟಿಯಾಗಿರೋದಿಲ್ಲ ಅಥವಾ ಗಟ್ಟಿಯಾಗಿರುವ ಕೈಗಳೆಲ್ಲವೂ ನಿಮ್ಮನ್ನು ಸರಿಯಾಗಿ ನಡೆಸುವುದಿಲ್ಲ. ಸಮ್ ಡೀಪ್ kindness like a skin hiding what they hold within. ಒಳಗಡೆ ಮನಸ್ಸು ಅನ್ನೋದರ ಒಳಗಡೆ ನಡೆಯುತ್ತಿದೆಯಲ್ಲ, ಅದು ಈ ಕೈಗಳ ಶಕ್ತಿಯನ್ನು ತೋರಿಸುತ್ತೆ ವಿನಃ ಕೈಯೊಳಗಿನ ಶಕ್ತಿ ಕೈ ಶಕ್ತಿ ಅಲ್ಲ. ಇದು ಭುವನ ಬರುತ್ತೇನ ಅನ್ನೋ ತರನಾಗಿದೆ. ಯು ಶುಡ್ ಗಿವ್ ಹರ್ ಎ ಗ್ರೇಟ್ ಕ್ಲಾಪ್ಸ್ ಫಾರ್ ಈ ಕವಿತೆಯ ಈ ಸಂಕಲನದ ಯಾವ ಮಧ್ಯದಲ್ಲಿ ನೀವು ಕೈ ಹಾಕಿದರೂ ಕೂಡ ಅದೊಂದು ನನಗೆ ಮಂಜುನಾಥರ ಖಾಲಿಯಾಗದ ಕಡಲು ವೈದ್ಯರೋ ಇಲ್ಲೋ ಗೊತ್ತಿಲ್ಲ, ಆದರೆ ದ ಅನ್ರಿಟನ್ಸಿ ಮಾತ್ರ ನಿಮ್ಮ ಹತ್ತಿರ ಇರಬೇಕು. ಯಾಕಂದರೆ ನಮ್ಮ ಮನೆಯಲ್ಲಿ ಮಕ್ಕಳಿವೆ, ಮಕ್ಕಳಾಗುವುದಾದರೆ ನೀವು ಇಂಥ ಮಕ್ಕಳಾಗಿ ಅಂತ ತೋರಿಸಲಿಕ್ಕೆ ಇದೊಂದು ಪುಸ್ತಕ ನಮ್ಮ ಹತ್ತಿರ ಉದ್ಘಾಟನೆಯ ಮಾತುಗಳಾಗಿರುವುದರಿಂದ ನನ್ನ ನಂತರ ಇನ್ನೂ 2 ಕೃತಿಯನ್ನೇ ಕುರಿತು ಮಾತಾಡಬೇಕಾಗಿರುವುದರಿಂದ ನೆಕ್ಸ್ಟ್ ನಾನು ಮಂಜುನಾಥರ ಬಗ್ಗೆ. ಐ ಹ್ಯಾವ್ ಗ್ರೇಟ್ ಲವ್ ಆ್ಯಂಡ್ ಅಫೆಕ್ಷನ್, ಲವ್ಸ್ ದ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಮಂಜುನಾಥ್. ನಾನು ಚಿಕ್ಕವನಿದ್ದಾಗ ಒಬ್ಬಳನ್ನ ಮುಟ್ಟಿದ್ದೆ. ಓಕೆ, ಅಂದರೆ 7 ಸಾವಿರ ಅರ್ಥ ಸಂತೆಯಲ್ಲಿ ಭಾಳ ಜನ ಮುಟ್ತೇವೆ. ಆದರೆ ಕೆಲವು ಮುಟ್ಟಿದ್ದು, ಕೆಲವು ಸ್ಪರ್ಶಗಳು ನಮ್ಮನ್ನು ಭಾಳ ಕಾಡ್ತವೆ. ಪಂಜಾಬ್ ಹೋಗಿದ್ದೆ, ಅವಳು ಬಹಳ ದೊಡ್ಡ ಡಾನ್ಸರ್. ಅವಳ ಹೆಸರು, ಅವಳಿಗೊಂದು ಪುಸ್ತಕನೂ ಅರ್ಪಣೆ ಮಾಡಿದ್ದೀನಿ, ಎಲ್ಲರೂ ಹೇಳುವ ಅರ್ಥ ಸತ್ಯ ಅಂತಕ್ಕಂಥ. ಈ ದೇಶದ ಬಹಳ ದೊಡ್ಡ ಡಾನ್ಸರ್ ಸೋನಾಲಿ ಮಾರ್ಕ್ಸ್ ಅವಳ ಹೆಸರು. ಅವಳು ನನಗೊಂದು ಮಾತು ಹೇಳಿದರು, ಪಂಜಾಬ್ ಮುಖಾಂತರ ಪ್ಲೇಸ್. ಅವರು ಬಂದುಬಿಟ್ಟು ಆ ಹೆಣ್ಮಗಳು ಹೇಳಿದ್ರು, ಅವು ಬೇಕಾ ಮುಜೆ ಚೂರು. ಅವಳು ಹೇಳಿದ್ರು, ನನ್ನ ಮುಟ್ಟು. ನಾನು ಮುಟ್ಟಿದೆ, ಗಲೇದ ಕಾಲು ತಪ್ಪಿಕೊಂಡೆ. ಕ್ಯೂ ಗೊತ್ತಾಯ್ತು ಯಾಕಂತ ಕ್ಯೂ ಕೇಳಿದೆ. ಅವರು ये जो शरीर है ये राजा महाराजों के पलों पे पले. ಈ ಶರೀರದಲ್ಲ, ಇದು ಬರೀ ಡಾನ್ಸರ್ ಶರೀರವಲ್ಲ, ನಾನು ರಾಜ ಮಹಾರಾಜ ಮೈಸೂರು ಒಡೆಯರ ತೊಡೆಯ ಮೇಲೆ ಬೆಳೆದ ಮಗಳು. ಅದಕ್ಕೆ ನಮ್ಮ ಭಾಳ ಹಿಂದೊಂದು ಕಾರ್ಯಕ್ರಮ ಆಯಿತು ಬೆಂಗಳೂರಿನಲ್ಲಿ. ನನ್ನ ಪಕ್ಕದಲ್ಲಿ ಭಾಳ ದೊಡ್ಡ ಮನುಷ್ಯ ಪಾಟೀಲ್ ಅವ್ರು ಹೇಳಿದ್ರು, ನನ್ನನ್ನು ಥ್ಯಾಂಕ್ಸ್ ಕೊಡು, ತಪ್ಪು ಯಾಕೆ ಅಂತ ಕೇಳಿದೆ. ಅವ್ರು ಹೇಳಿದರು, ಇದು ಗಾಂಧೀಜಿಯನ್ನು ಮುಟ್ಟಿದ ಶರೀರ, ಇದು ಗಾಂಧೀಜಿಯನ್ನು ಮುಟ್ಟಿದ ಶರೀರ, ಅದಕ್ಕೆ ನನ್ನನ್ನು ನಾನು ಹೇಳಿದೆ, ನಾನೊಬ್ಬರನ್ನು ಮುಟ್ಟಿದ್ದೆ. ಅವರನ್ನು ಜ.ನೀ ಅಂತ ಕರೀತಾರೆ. ಜ.ನೀ ಕರ್ನಾಟಕದ ಸಂತ ಪರಂಪರೆ, ಶರಣ ಪರಂಪರೆ, ಯುಗ ಪರಂಪರೆ ಕೇಳಲೇಬೇಕಾದ ಒಂದು ದೊಡ್ಡ ಪಾಂಡಿತ್ಯದ ಮುಖವ ಜಯಚಂದ್ರ. ಅವರು ಎಷ್ಟು ಅದ್ಭುತವಾದ ಲೇಖಕರು, ಚಿಂತಕರು ಅಂದರೆ, ಅವರು ಎಲ್ಲಾಸ್ಟರ್ ಕಾರಣದಲ್ಲಿ ತಿರುಗಾಡ್ತಿರ್ಬೇಕಾದ್ರೆ ಸಮಯ ಹಾಳಾಗಬಾರ್ದು ಅಂತೇಳಿ ಹಿಂದ್ಗಡೆ ಕಾರಿನ ಹವಾ ಕಡಿಮೆ ಇಟ್ಕೊಂಡು, ವೀಲ್ಗಳ ಹವಾ ಕಡಿಮೆ ಇಟ್ಕೊಂಡು ಕಾಡಿನಲ್ಲಿಯೇ ಕಾವ್ಯಗಳನ್ನು ಬರೀತಕ್ಕಂಥ ಒಬ್ಬ ದೊಡ್ಡ ಕವಿಯವರು ಜಯಚಂದ್ರ. ಕನ್ನಡಕ್ಕೆ ಶಬ್ದಗಳನ್ನು ಕೊಟ್ಟಂಥ ದೊಡ್ಡ ಪಂಡಿತರು, ಬಹುತೇಕ ಗುರುಗಳಿಗೆ ಗೊತ್ತಿತ್ತು. ಅಂಥ ಜಯಚಂದ್ರವರ ಬಗ್ಗೆ ಇವತ್ತು ಯಾವ ಚಿಂತನೆಯೂ ಇಲ್ಲ. ಅದು 2ನೇ ಮಾತು. ಆದರೆ ಆ ಜಯಚಂದ್ರವರು ನನ್ನನ್ನು ಮುಟ್ಟಿ ತಾಳ ಹಾಕ್ತಾ ಹೀಗೆ ಹೇಳು, ಪದ್ಯ ಹೇಳು ಅಂತ ಹೇಳ್ತಿದ್ರು. ಅದು ನೆನಪಾಯ್ತು. ಯಾಕೆ ನೆನಪಾಯ್ತು ಅಂದರೆ, ನನಗೊಬ್ಬರು ಫೋನ್ ಮಾಡಿದ್ದು, ಈ ಬಸ್ನಲ್ಲಿ ಕವಿತೆ ಬರೆಯುವ ಕವಿನ ಯಾರಾದರೂ ನೋಡಿದೇನೋ ಅಂತ. ಸರ್ ಇಲ್ಲ ಅಂದೆ. ಇವತ್ತು ಬಸವನ ಬಾಗಿಲಲ್ಲಿ ಸಿಕ್ಕಿದ್ದಾರೆ.
ಮಂಜುನಾಥ್ ಕವಿತೆ ಎಲ್ಲಿ ಬರೀತೀರಿ ನೀವು? ಅಡ್ಮಿನಿಸ್ಟ್ರೇಟರ್ ಬಿಸಿ ವಿತ್ ಮನಿ ಆಕ್ಟಿವಿಟೀಸ್ ಅಂತಂದ್ರೆ ಸರ್ ಬಸ್ನಲ್ಲಿ ಕವಿತೆ ಬರೀತೀನಿ. ಬಸ್ಸಿನಲ್ಲಿ ಕವಿತೆ ಬರೀತಾರೆ ಅಂದ್ರೆ ಅದು ಮನುಷ್ಯನ ಕಾರ್ಯ ಆಗಿರುತ್ತದೆ ಅಲ್ವಾ? ಒಬ್ಬ ಕವಿ ಬರೀಬೇಕಾಗಿದೆ ತನ್ನ ಸುತ್ತಲಿನ ಪ್ರಪಂಚವನ್ನು ಕುರಿತು, ತನ್ನೊಂದಿಗೆ ಸ್ಪಂದಿಸುವ ಮನುಷ್ಯರನ್ನು ಕುರಿತು. ಹೀಗಾಗಿ ನನ್ನ ಪ್ರೀತಿಯ ಗೆಳೆಯ ಮಂಜುನಾಥ್ ಎಷ್ಟು ವೇಗದಿಂದ ಕವಿತೆ ಬರೀತಿದ್ದಾರೆ ಅಂದರೆ ಅವರ ಕವಿತೆಯ ರಭಸಕ್ಕೆ ನಾವೆಲ್ಲ ಒಂದು ಕ್ಷಣ ಬರೆಯುವುದನ್ನು ನಿಲ್ಲಿಸಬೇಕನ್ನಿಸ್ತದೆ. ಸೊ ಸ್ಪಾಂಟೇನಿಯಸ್. ಅದಕ್ಕೆ ಸರ್ ಇದಕ್ಕೆ ಏನು ಶೀರ್ಷಿಕೆ ಕೊಡಬೇಕು ಅಂತ ನನಗೆ ಕೇಳಿದ್ರು. ನಾನು ಹೇಳಿದೆ, ಅವರನ್ನು ನೋಡಿದ್ನಲ್ಲ, 1 ಸಂಕಲನ, 2 ಸಂಕಲನ, 3 ಸಂಕಲನ. ಮಂಜುನಾಥ್, ನನಗೆ ಸರಿಯಾಗಿ ಸೂಕ್ತಕ್ಕಂಥ ಟೈಟಲ್ ಅಂದರೆ ಖಾಲಿಯಾಗದ ಕಡಲು. ಇನ್ನು 4, 5, 6 ಒಂದೇ ಬರ್ತದೆ ನನಗೆ ಗ್ಯಾರಂಟಿ ಇರೋದರಿಂದ ಇದು ಖಾಲಿಯಾಗದ ಕಡಲು. ಇಲ್ಲಿ ಖಾಲಿಯಾಗದ ಕಡಲು ಯಾವುದು ಅನ್ನೋ ಪ್ರಶ್ನೆ. ಒಂದು ನಮ್ಮ ಮಂಜುನಾಥ್ ಅಂತ ವ್ಯಕ್ತಿಯೂ ಕೂಡ ಖಾಲಿಯಾಗದ ಕಡಲು, ಕಾವ್ಯವೂ ಕೂಡ ಖಾಲಿಯಾಗದ ಕಡಲು. ಅಮಿತಾಬ್ ಬಚ್ಚನ್ ಅವರ ತಂದೆ ಹರಿವಂಶ ಬಚ್ಚನ್ ಅವರ ಪದ್ಯ ಯಾವಾಗಲೂ ಹೇಳ್ತಿರ್ತಾರೆ. ನಾನು ಕಾವ್ಯವನ್ನು ಮಾತಾಡುವಾಗ ಮರೆಯದೇ ಹೇಳೋದು, ಅವರದೇ ಹೇಳ್ತಾರೆ. ಏನು ಹೇಳ್ತಾರೆ? ಕಾವ್ಯ ಅನ್ನೋದು ಏನಿದು? ಕಾವ್ಯ ಅನ್ನೋದೇನು ತಾಳಲಯಗಳನ್ನು ಸೇರಿಸಿಕೊಂಡು ಹಾಡುವ ಪ್ರಾಸದ ರಚನೆಯೋ, ಕಾವ್ಯ ಅಂದರೆ ದರ್ಶನವೋ, ಕಾವ್ಯ ಅಂದರೆ ಚಿಂತನೆಯೋ ಅನ್ನೋದಕ್ಕೆ ಅವರು ಬಹಳ ಚಿಂತ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಈ ಭಾವುಕತಾ, पोएट्री इज इमोशनल वर्ल्ड. भावुकता की अंकुरता से खींच कर लाया हूँ ये आला. ಹೇಳ್ತಾರೆ, ಈ ಕಾವ್ಯವನ್ನು ಎಲ್ಲಿಂದ ತಗೊಂಡು ಬರ್ತೀನಿ ಅಂದರೆ ಭಾವನೆಗಳ ಒಂದು ದೊಡ್ಡ ದ್ರಾಕ್ಷಾಲೋಕದಲ್ಲಿ ತಗೊಂಡು ಬಂದಿದ್ದೀನಿ. ಭಾವುಕತಾ की अंकुरता से खींच कर लाया हूँ ये आला. कोई लाख पिए 2 लाख पिए कभी खाली ना होगी प्याला. ಎಷ್ಟಾದರೂ ಕುಡಿಯಬಹುದು. ರಾಘವಾಂಕನಿಂದ ಮಂಜುನಾಥನವರೆಗೆ, ಪಂಪನಿಂದ ಮಂಜುನಾಥವರೆಗೆ, ವರ್ಡ್ಸ್ ವರ್ಕ್ನಿಂದ ನಮ್ಮ ಪೂರ್ಣಾಳವರೆಗೆ. ಓಕೆ, ಯು ಹ್ಯಾವ್ ಬಿಗ್ ಜನರೇಷನ್ಸ್ ರೈಟರ್ಸ್ ಆಲ್ ಓವರ್ ದಿ ವರ್ಲ್ಡ್. ಅದು ಇವತ್ತಿಗೂ ಎಲ್ಲಿಯೂ ಖಾಲಿಯಾಗದ ಕಡಲು ಯಾವುದಾದ್ರೂ ಉಳಿದ್ರೆ ದಟ್ ಇಸ್ ಪೋಯೆಟ್ ಅಂತ ಒಂದು ಅದ್ಭುತವಾದ ಕಾವ್ಯ ಸಂಕಲನವು ಕೂಡ ಇವತ್ತು ಅನಾವರಣಗೊಂಡಿದೆ. ಇಂಥ ಒಂದು ಸಮಾರಂಭಕ್ಕೆ ಬಹಳ ಪ್ರೀತಿಯಿಂದ ನಿನ್ನೆ ನಾನು ಧಾರವಾಡದಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥದ್ದು ಮಂಜುನಾಥ್ ಅವರ ಬಹಳ ದೊಡ್ಡ ಆಸೆ. ಒತ್ತ ಎನಿಬಡಿ ಕ್ಯಾನ್ ಬಿ ರೈಟರ್ ಆ್ಯಂಡ್ ಎವ್ರಿ ಒನ್ ಕ್ಯಾನ್ ಬಿ ರೈಟರ್. ಪ್ರತಿಯೊಬ್ಬರೂ ಬರಹಗಾರರಾಗುವ ಸಾಧ್ಯತೆ ಇದೆ. ಆದರೆ ಓದುವ ಕಣ್ಣುಗಳಿದ್ದರೆ ಮಾತ್ರ. ಓದುವ ಕಣ್ಣುಗಳೆಂದರೆ ಅಕ್ಷರಗಳನ್ನು ಗುರುತಿಸುವ ಕಣ್ಣಲ್ಲ, ಬದಲಾಗಿ ಒಂದು ನೆಲವೂ ಕೂಡ ಮಾತಾಡ್ತದೆ. ಕೆಲವೊಬ್ಬರಿಗೆ ಒಂದು ನೆಲ, ಹರಿದತ್ತೊಂದು ಬಟ್ಟೆ, ಇದರಲ್ಲಿ ಲಂಕೇಶ್ ಬಹಳ ಚೆನ್ನಾಗಿ ಆಗ್ತದೆ. ಸಾಹಿತ್ಯ ಅಂದರೆ ಏನು? ಕಾಲು ಮುರಿದ ಇರುವೆಗಳ ಸಾಲು, ಹಾರಿ ಹೋಗುವ ಎಲೆಯ ಹಾಡು. ಓಕೆ, ಎನಿಥಿಂಗ್ ಕ್ಯಾನ್ ಬಿ ಲಿಟರೇಚರ್. ಬೇರೆಯವರಂಥವರಿಗೆ ಒಂದು ಪಾತ್ರಗೀತಿ ಕೂಡ ಕಾವ್ಯ ಆಗಲಿಕ್ಕೆ ಸಾಧ್ಯ. ಅದನ್ನು ನೋಡುವ ದೃಷ್ಟಿ ಅಷ್ಟು ದೊಡ್ಡದಾಗಿದೆ. ಇನ್ನು ಕೆಲವರಿಗೆ ಏನು ಕೊಟ್ಟರೂ ಕೂಡ ಒಂದು ರಚನೆ ಸಾಧ್ಯ ಆಗಿದೆ. ಹೊರಗಡೆ ಒಂದು ಪುಸ್ತಕ ಇದೆ, ದಂಡಿ, ನನ್ನ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ರು, ಅದನ್ನು ಹೇಳ್ತಾ ಇದ್ದಾರೆ. ಇಫ್ ಯು ಟಾಕ್ ಟು ದ ಲ್ಯಾಂಡ್, ದ ಹ್ಯಾವ್ ಸರ್ಟನ್ ಹಾಂಟಿಂಗ್ ಲ್ಯಾಂಡ್ಸ್ ಇನ್ ಸುನಾವಣೆ. ಒಬ್ಬ ಸಿನಿಮಾ ಹೇಗೆ ನಿರ್ದೇಶನ ಮಾಡ್ತಾನೆ, ಸಿನಿಮಾ ಹೇಗೆ ಬಿಡ್ತದೆ, ಸಿನಿಮಾಕ್ಕೆ ಒಂದು ವಿಶೇಷವಾದ ಕಣ್ಣಿದೆ, ದೃಷ್ಟಿ ಇದೆ. ದಂಡಿ ಸಿನಿಮಾ ಮಾಡುವಾಗ ನನಗೆ ಒಬ್ಬ ಪ್ರೊಡ್ಯೂಸರ್ ಬಂದು 10,000 rupees ಕೊಟ್ಬಿಟ್ಟು ನನಗೆ ಇಂಥ ಒಂದು ಕತೆ ಬೇಕು ಅಂತ ಹೇಳಿದ್ರು. ಈ ಟೋಲ್ಡ್ ಮಿ, ನನಗೆ ಇಂಥ ಒಂದು ಕತೆ ಬೇಕು. ನಾನು ಫ್ಯಾಮಿಲಿ ಕರ್ಕೊಂಡು ಧಾರವಾಡ ಹೋಗೋದು, ಇದ್ದಕ್ಕಿದ್ದಂತೆ ನಮ್ಮ ಫ್ಯಾಮಿಲಿನ ಅಲ್ಲೇ ನಿಲ್ಲಿಸಿ ನಾನು ಬಸ್ ಹತ್ಕೊಂಡು ಆ ನೆಲವನ್ನು ಹುಡುಕ್ತಾ ಹೋದೆ. ನನಗೆ ಸಿಕ್ಕ ನೆಲ ದಕ್ಷಿಣ ಕನ್ನಡದ ಭಟ್ಕಳ. ಭಟ್ಕಳದಲ್ಲಿ 5 ವರ್ಷದ ಹಿಂದೆ ಕೆಲಸ ಮಾಡಿದ್ದೆ, ಆದರೆ ಬರೆಯೋದಾಗಿರಲಿಲ್ಲ. 5 ವರ್ಷದ ನಂತರ ಬರಹ ಸಾಧ್ಯ. ಸೊ ರೈಟಿಂಗ್ ಅಂತಕ್ಕಂಥದ್ದು ರಿಪೋರ್ಟಿಂಗ್ ಅಲ್ಲ. ರಿಪೋರ್ಟಿಂಗ್ ಈಸ್ ಎಂಟೈರ್ಲಿ. ಇವತ್ತು ಈ ಸಭಾಭವನದಲ್ಲಿ ಇಂಥವ್ರು ಮಾತಾಡಿದ್ರೆ ಇವತ್ತು ಕಾರ್ಯಕ್ರಮ ಆಯಿತು, ಅದು ರಿಪೋರ್ಟ್. ಆದರೆ ಬರಹ ಅನ್ನೋದು ಹೇಗೆಂದರೆ, ಇಂದು ಬಿತ್ತಿದ ಬೀಜ
ಇಂದು ಬಿತ್ತಿದ ಬೀಜ ಇನ್ನು 20 ವರ್ಷದ ನಂತರ ಚಿಂತನೆಗೆ ಒಳಗಾಗಬಹುದು. ನಾವು ಕೂಡ ನನಗೆ ಯಾಕೆ ಪುಸ್ತಕ ಬಿಡುಗಡೆ ಮಾಡಿ ನಮ್ಮ ಕೈ ಕೊಟ್ಟಾದರೂ ನೀವೇ ಮಾಡಿ ಅಂತ ಯಾಕೆ ಹೇಳಿದರೆ, ನನ್ನ ಮೊದಲ ಪುಸ್ತಕವನ್ನು ಸಿದ್ದೇಶ್ವರ ಸ್ವಾಮೀಜಿಯವರು ಬಿಡುಗಡೆ ಮಾಡಿದರು. ಅಂದಿನಿಂದ 40 ವರ್ಷ ಅವರು ಕೇಳಿದ ಒಂದೇ ಪ್ರಶ್ನೆ, ಬರಹ ನಿಂತಿಲ್ಲಲ್ಲ, ವ್ಯಕ್ತಿಯಾದಾಗೆ ಕೇಳಿದ್ರು, ಊಟ ಮಾಡಿದೆಲ್ಲ, ಮಕ್ಕಳಾಗಿದ್ದನು, ಇದು ಕೇಳಿಲ್ಲ, ಬರಹ ನಿಂತಿಲ್ಲಲ್ಲ ಅನ್ನೋ ಒಂದು ಪ್ರಶ್ನೆ ಕೇಳಿದ್ರು. ನಾನು ಈ ಸಭೆಗೆ ಕೇಳಿಕೊಳ್ಳುವುದು ಅದನ್ನೇ, ಈ ಭುವನ ಯಾವತ್ತೇ ನಿಮಗೆ ಸಿಕ್ಕರೂ ಕೂಡ ಕೇಳಬೇಕಾದ ಪ್ರಶ್ನೆ, ಬರಹ ನಿಂತಿಲ್ಲಲ್ಲ, ಉಳಿದೆಲ್ಲ ಮದುವೆ ಆಗ್ತದೆ, ಮಕ್ಕಳಾಗ್ತದೆ, ಅದನ್ನು ಕೇಳಬೇಕಾಗಿಲ್ಲ. ಇದೆ, ಸರ್ಕಾರ ಇದೆ, ಅದನ್ನೆಲ್ಲ ಗಣತಿ ಮಾಡುತ್ತದೆ, ಲೆಕ್ಕ ಇಡುತ್ತದೆ. ನೀವು ಮಾಡಬೇಕಾದ ಕೆಲಸ ಮಾತ್ರ, ಶಿ ಶುಡ್ ಸ್ಟಾಪ್ ರೈಟಿಂಗ್ ಆ್ಯಂಡ್ ಶಿ ಶುಡ್ ಗೆಟ್ ದ ಲೈಫ್ ರೈಟ್. ಇಂಥ ಅಪರೂಪದ ಮಗಳನ್ನು ಕೊಟ್ಟಿರ್ತಕ್ಕಂಥ ಮಂದಾರ ಮನದ ಮಂದಾರ, ಓಕೆ, ಮಂಜುನಾಥರ ಮನದ ಮಂದಾರ ಮುಂದೆ ಕೂತಿದ್ದಾರೆ ನೋಡಿ. ದೇಶದಲ್ಲಿ ಇಂಥ ತಾಯಿಯವರು ಹುಟ್ಟಿಬಿಟ್ರೆ ಒನ್ ಸೆಕೆಂಡ್ ಕೇಳ್ತಾರೆ, ಪ್ಯಾರಡೈಸ್ ಆಫ್ ಪೊಯೆಟ್ರಿ ಅಲ್ವಾ, ಇಂಡಿಯಾದಲ್ಲಿ ಬಿಟ್ಟು ಪ್ಯಾರಡೈಸ್ ಆಫ್ ಪೊಯೆಟ್ರಿ ಅಂತ ಒಂದು ಕಾವ್ಯದ ಮಗಳನ್ನು ಕೊಟ್ಟಿರ್ತಕ್ಕಂಥ ಇದೊಂದು ಥರ ಪೊಯೆಟ್ರಿ ಫ್ಯಾಮಿಲಿ ಅಂತ. ಇಲ್ಲಿರುವ ಪ್ರತಿ ಪಾತ್ರಕ್ಕೂ ಕೂಡ ಕಾವ್ಯದ ಹೊರತೆ ಇದೆ. ಅವರ ಜರ್ನಿ ಹೀಗೆ ಮುಂದುವರಿದೆ ಅಂತ ಆಶಿಸ್ತಾರೆ. ನೋಡಿ, ಈಗ ನಾನು ಹರಿವಂಶ ದೇಶದ ಬಗ್ಗೆ ಮಾತಾಡಿದೆ. ಇಂಗ್ಲೆಂಡ್ ಮತ್ತು ಅಮೆರಿಕ ದೇಶಗಳಲ್ಲಿ ಅಮಿತಾಬ್ ಬಚ್ಚನ್ ಯಾರು ಗೊತ್ತಿಲ್ಲ, ಆದರೆ ಅವರ ತಂದೆ ಹರಿವಂಶ ಚಂದ್ರ ಪೋಯಿಟ್ರಿನ ರೀಡ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಸೊ ಒಬ್ಬ ತಂದೆಯ ಉಪಸ್ಥಿತಿಯಲ್ಲಿ ಮಗಳೊಬ್ಬನ ಕಾವ್ಯ, ಮಗಳ ಯೌವನದ ಕಾಲಘಟ್ಟದಲ್ಲಿ ತಂದೆಯೊಬ್ಬನ 3ನೆಯ ಸಂಕಲನ. ನಾನು ಕಳೆದ 40 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ನೋಡಿಲ್ಲ, ಅದು ಇಲ್ಲ. ಯಾಕಂದರೆ ನನ್ನಷ್ಟು ತಿರುಗಾಡುವ ಜಂಗಮ ಮಾಡ್ಕೋಬೇಕು. ಜಂಗಮ ಅಂದ್ಬಿಟ್ಟೆ ಪಟಪತಿ ಅಂತ ಜಂಗಮ ಅಲ್ಲ, ತಿರುಗಾಡೋದಕ್ಕಾಗಿ ಜಂಗಮ. ಸೊ ಅಲ್ಲ, ಬಹುತೇಕ ಸ್ಥಾವರ ರೂಪಕ್ಕೆ ಬಂದಿರುವ ಜನಗಳಲ್ಲಿ ಈ ಪುಸ್ತಕ ಹಿಡ್ಕೊಂಡು ತಿರುಗಾಡುವ ಜಂಗಮನ ನಿರಂತರ ಬರ್ತಿರುತ್ತೆ ಅಂತಾನೆ. But I give you evidence that there are no such pairs where father and daughter together like poetry. ಅಂತ ಒಂದು ಪರಂಪರೆ ಈ ಬಸವನಾಡಿನ ಪ್ರಾರಂಭವಾಗಿದೆ. ಇದು ಅಖಂಡವಾಗಿ ಮುಂದುವರಿದೆ ಅಂತ ಆಶಿಸ್ತಾ, ಇವರ ಕಾರ್ಯಕ್ರಮದಲ್ಲಿ ದಿವ್ಯ ಸಾಹಿತ್ಯವನ್ನು ವಹಿಸಿರ್ತಕ್ಕಂಥ ಶಟಸ್ಥಲ ಪರಮೇಶ್ವರ ಪ್ರಕಾಶವಾಚಾರ್ಯರಿಗೆ, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ, ನನ್ನ ಪ್ರೀತಿಯ ಗೆಳೆಯ ಸಾಹಿತ್ಯ ಒಂದು ಮಾತು ಕೇಳಲಿಕ್ಕೆ ನಾವು ಅಲ್ಲದೆಲ್ಲರಿಗೂ ಹಸಿತಾ ಇದ್ದೀವಿ. ಮ್ಯಾನ್ ಹಂಡ್ರೆಡ್ಸ್ ಫಾರ್ ವರ್ಡ್ಸ್ ಚೆನ್ನಾಗಿ ಮಾತಾಡ್ತಾರೆ, ಜನರ ಇಟ್ಕೊಂಡು ಮಾತಾಡ್ತಾರೆ. ಇನ್ನೂ ಒಂದು ಖುಷಿ ಅಂದರೆ, ಮಹಾಕವಿಯೊಬ್ಬನ ಮಗ ಅವರೊಬ್ಬ ಬಹಳ ದೊಡ್ಡ ತತ್ವಕಾರ. ಎಲ್ಲ ನೋಡಿದ್ದೀವಿ, ನೀವು ಜಾತ್ರೆಗೆ ಹೋಗಿ ಗೊತ್ತಿದೆ ನಮಗೆ, ಆದರೆ ಅಪ್ಪನ ಜಾತ್ರೆಯನ್ನು ಮಾಡಿರ್ತಕ್ಕಂಥ ಮಕ್ಕಳು ಇದ್ದಾರೆ. ಅಪ್ಪನ ಕಾವ್ಯದ ಜಾತ್ರೆಯನ್ನು ಮಾಡ್ಬೋದು. ನಾನು ಹೋಗಿದ್ದೆ ಕಾಲಿಕೊಟ್ಟರೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ವೇದಿಕೆ ಅಂತ ಪ್ರೀತಿಗಳಿಗೆ ಸಾಹಿತ್ಯವನ್ನು ಯುಗಾದಿ ಮೇಡಮ್ ಬಗ್ಗೆ ಭಾಳ ಹೇಳ್ತಾರೆ. ಹಾಗೆ ನಾನು ಅವರ ಮಾತುಗಳನ್ನ ಕೇಳಿಕ್ಕೆ ಆಸಕ್ತನಾಗಿದ್ದೇನೆ. ನನ್ನ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಸಾಹಿತ್ಯವನ್ನು, ಜಯಂತಿಯವರನ್ನು, ಕರೆಯನ್ನು, ಮಾಧವ ಗುಂಡಿಯವರನ್ನು, ಶ್ರೀದೇವಿ ದೇವರನ್ನು, ಇದಕ್ಕೆ ಸ್ವಾಮಿಗಳ ವೇದಿಕೆಯಲ್ಲಿರ್ತಕ್ಕಂಥ ವೀಣಾವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಮಾತು ನಮಸ್ಕಾರ.